ವಿಸ್ತರಣೆ ಆಗೋದು ಫಿಕ್ಸ್ ಆಗ್ತಾ ಇದೆ. ಡೆಲ್ಲಿ ಸಸ್ಪೆನ್ಸ್ ಬಗ್ಗೆ ಅನೇಕ ಕುತೂಹಲಗಳಂತೂ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಉಳಿತಾ ಇದೆ. ಸಚಿವ ಸ್ಥಾನವನ್ನ ಯಾರಿಗೆ ಕೊಡ್ತಾರೆ ಈ ಬಾರಿ ಹೈಕಮಾಂಡ್ ಅನ್ನೋದೇ ಕುತೂಹಲಕ್ಕೆ ಕಾರಣ ಆಗ್ತದೆ. ಯಾವ ಮಾನದಂಡ, ಕ್ರೈಟೀರಿಯಾ ಏನು, ಯಾವ ಪಟ್ಟಿಗೆ ಓಕೆ ಅಂತ ಹೇಳ್ತಾರೆ, ಅಂತಿಮ ಮುದ್ರೆಯನ್ನ ಹಾಕ್ತಾರೆ ಅನ್ನೋದು ಕುತೂಹಲ. ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ. ರಾಜ್ಯ ನಾಯಕರೊಂದಿಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಮೀಟಿಂಗ್ ಮಾಡ್ತಾರೆ. ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ ದೆಹಲಿಯಲ್ಲಿ ನಾಯಕರು ಬೀಡು ಬಿಟ್ಟಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಸಿದ್ದರಾಮಯ್ಯ ಈಗಾಗಲೇ ದೆಹಲಿಯ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸಭೆ ಆಗುತ್ತೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಅಂತೂ ಇಂತೂ ಕೂಡಿ ಬಂದಿದೆ. ಪರಿಪೂರ್ಣ ಪ್ರಮಾಣದ ಸಂಪುಟವನ್ನ ನೋಡಬಹುದು ಅನ್ನೋ ಲೆಕ್ಕಾಚಾರ ಸಿಎಂ ಡಿಕೆಗಿದೆ. ಈ ಕಡೆಗೆ ಇನ್ನೊಂದು ಲೆಕ್ಕಾಚಾರ, ಮುಖ್ಯಮಂತ್ರಿ ನೀವಾಗಿರ್ಬೋದು, ಕ್ಯಾಬಿನೆಟ್ ನಾನು ಹೇಳ್ದಂಗೆ ಇರುತ್ತೆ ಅನ್ನೋ ಲೆಕ್ಕಾಚಾರ ಡಿಕೆ ವಿರೋಧಿ ಬಣದ್ದು ಇದೆ. ಹೀಗಾಗಿ ಏನಾಗುತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ. ಮತ್ತೆ ಎರಡನೇ ಎಕ್ಸ್ಪಾನ್ಷನಲ್ಲೇ ಸಾಮಾನ್ಯವಾಗಿ ಎಕ್ಸ್ಪೆರಿಮೆಂಟ್ ಮಾಡುತ್ತಾ ಇಲ್ವಾ ಹೈಕಮಾಂಡ್ ಅನ್ನೋದು ಗೊತ್ತಾಗುತ್ತೆ. ಯೂಶಲಿ ಫಸ್ಟ್ ಎಕ್ಸ್ಪಾನ್ಷನಲ್ಲಿ ಯಾವತ್ತೂ ಎಕ್ಸ್ಪೆರಿಮೆಂಟ್ ಮಾಡಲ್ಲ. Imagine, innovate, integrate. GSSS Institute of Engineering and Technology for Women, Mysuru. Serving the nation with empowered women. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಕೂಡ್ಬಂತು ಅಂತ ಹೇಳ್ತಾ ಇದ್ವಿ. ಲೆಕ್ಕಾಚಾರ ಏನ್ ಹಾಗಾದ್ರೆ? ಸಿಎಂ ಡಿಕೆ ಶಿವಕುಮಾರ್ ಲೆಕ್ಕಾಚಾರ ಏನು? ಹೈಕಮಾಂಡ್ ಮುಂದೆ ಸಿಎಂ ಮತ್ತು ಮಾಜಿ ಸಿಎಂ ಯಾವ ರೀತಿ ದಾಳ ಉರುಳಿಸಿ ತಮ್ಮವರನ್ನ ಒಳಗಡೆ ಸೇರಿಸಿಕೊಳ್ಳೋದಕ್ಕೆ ಶ್ರಮ ಹಾಕ್ತಾರೆ ಅನ್ನೋದೇ ಕುತೂಹಲ. ಎಲ್ರದ್ದು ಪಟ್ಟಿ ಇದೆ. ಈಗ ಬಿಕೆ ಹರಿಪ್ರಸಾದ್ ಅವ್ರ ಪಟ್ಟಿ ಏನೇನು ಫೋಕಸ್ ಮಾಡುತ್ತೆ, ಮುಂದಿನ ಚುನಾವಣೆಗೆ ಯಾರ್ಯಾರು ನಮಗೆ ಸಂಪನ್ಮೂಲ ಆಗ್ತಾರೆ, ಯಾರು ವರ್ಚಸ್ ಇಂಪಾರ್ಟೆಂಟು ಅವ್ರನ್ನ ಸೇರಿಸ್ಕೊಳ್ಳಿ ಅಂತ ಅವ್ರು ಹೇಳ್ಬೋದು. ಸಿದ್ದರಾಮಯ್ಯ ಅವರು ಸೀನಿಯರ್ಸ್ ಬೇಕು ಅಂತ ಇವ್ರು ಕೇಳ್ಬೋದು. ಡಿ ಕೆ ಶಿವಕುಮಾರ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮ್ ಇದ್ರೆ ಚೆನ್ನಾಗಿರುತ್ತೆ ಕೆಲಸ ಮಾಡೋದಕ್ಕೆ ಅಂತ ಇವ್ರು ಹೇಳ್ಬೋದು. ಆಮೇಲೆ ಇವ್ರ ಪರವಾಗಿ ಕೆಲವರೆಲ್ಲ ಬ್ಯಾಟಿಂಗ್ ಮಾಡಿದ್ರಲ್ಲ, ಫಸ್ಟು ಸಿ ಎಂ ಆಗಬೇಕು ಅಂತ, ಅವ್ರದ್ದೆಲ್ಲ ಏನು ಹಣೆ ಬರಹ ಅನ್ನೋದು ಗೊತ್ತಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಸುಖೇಶ್. ಸದ್ಯಕ್ಕಂತೂ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಅನ್ನೋ ರೀತಿನಲ್ಲಿ ಕಾಣಿಸ್ತಾ ಇದೆ. ಸುಲಭ ಇಲ್ಲ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್, ಆದರೂ ಮಾಡಲೇಬೇಕು. ಏನೇನು ಮಾಡ್ತಾರೆ, ಎಷ್ಟರ ಪ್ರಮಾಣದಲ್ಲಿ ಆಗಬಹುದು, ಪರಿಪೂರ್ಣನ ಅಥವಾ ಅಪೂರ್ಣನ? ಎರಡು ರೀತಿಯ ಒಂದು ವಾದ ಕೂಡ ಇದೆ. ಒಂದು 2-3 ಸ್ಥಾನಗಳನ್ನ ಉಳಿಸ್ಕೊಳ್ಬೇಕು, ಸುಮಾರು 17ರವರೆಗೆ ಸ್ಥಾನಗಳನ್ನ ತುಂಬಿಕೊಳ್ಬೇಕು ಅನ್ನುವಂಥದ್ದು. ಹಾಗೇನಾದರೂ ಸಚಿವ ಸಂಪುಟ ವಿಸ್ತರಣೆ ಆದ ನಂತರದಲ್ಲಿ ಬೇರೆ ಯಾವುದಾದ್ರು ದೊಡ್ಡ ಮಟ್ಟಿಗಿನ ಅಸಮಾಧಾನಗಳು ಸ್ಫೋಟಗೊಂಡ್ರೆ ಅದನ್ನು ಸರಿಪಡಿಸಲಿಕ್ಕೆ, ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಬೇಕಾಗುತ್ತೆ ಅನ್ನುವಂಥ ಲೆಕ್ಕಾಚಾರ ಒಂದು ಭಾಗ. ಆದರೆ ಇನ್ನು ಇರುವಂಥದ್ದು ಕೇವಲ 22 ತಿಂಗಳಾಗಿದ್ದರಿಂದ ಅದನ್ನು ಉಳಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಸಂಪೂರ್ಣವಾಗಿ 20 ಸ್ಥಾನವನ್ನು ಕೂಡ ಭರ್ತಿ ಮಾಡಬೇಕು ಅನ್ನುವಂಥ ಕೂಡ ವಾದ ಇರುವಂಥದ್ದು. ಹಾಗಾಗಿ ಹೈಕಮಾಂಡ್ ಏನು ಸೂಚನೆ ಕೊಡುತ್ತೆ ಅದರಂತೆ ನಡೆಯುತ್ತೆ. 20 ಸ್ಥಾನಕ್ಕೆ ಸುಮಾರು 50ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಮತ್ತು ಎಲ್ಲರೂ ಕೂಡ ಹಿರಿಯರಿದ್ದಾರೆ, ಅರ್ಹರಿದ್ದಾರೆ ಅನ್ನುವಂಥದ್ದು ಅವರ ಮಾನದಂಡ ಮತ್ತು ಅವರದೇ ಲೆಕ್ಕಾಚಾರಗಳು ಕೂಡ ಇದ್ದಾವೆ. ಅದರಲ್ಲಿ ಪ್ರದೇಶವಾರು ಸಮಾನತೆ ಜೊತೆಗೆ ಜಾತಿ ಸಮೀಕರಣ ಮತ್ತು ವೈಯಕ್ತಿಕವಾಗಿ ನಾಯಕತ್ವ, ವರ್ಚಸ್ಸು ಅಥವಾ ಅವರ ಪ್ರಭಾವ ಬೀರಬಹುದಂಥ ಸಮುದಾಯ ಅಥವಾ ಬೇರೆ ಬೇರೆ ಕಾರಣಗಳನ್ನು ಕೂಡ ಮುಂದಿಟ್ಟುಕೊಂಡು ಇಲ್ಲಿ ಅಳೆದು ತೂಗಿ ನಿರ್ಧಾರ ಮಾಡಬೇಕಾಗುತ್ತೆ. ಇರುವಂಥ 20 ಸ್ಥಾನದಲ್ಲಿ ಸಮತೋಲಿತವಾದಂಥ, ಅಂದರೆ ಚುನಾವಣೆಯ ದೃಷ್ಟಿಕೋನದಲ್ಲಿ ಮತ್ತು ಆಡಳಿತಾತ್ಮಕ ಕೂಡ ಚುರುಕು ಮೂಡಿಸುವಂಥ ರೀತಿಯಲ್ಲಿ ಯಾರನ್ನು ತೆಗೆದುಕೊಂಡ್ರೆ ಸೂಕ್ತ ಅನ್ನುವಂಥ ಲೆಕ್ಕಾಚಾರ ಸಹಜವಾಗಿ ಅವರವರ ಲೆಕ್ಕಾಚಾರ ಇರುತ್ತೆ. ಮುಖ್ಯವಾಗಿ ಮುಖ್ಯಮಂತ್ರಿಗಳ ಲೆಕ್ಕಾಚಾರ ಒಂದಿರುತ್ತೆ ಅನ್ನುವಂಥದ್ದು. ಹಾಗಾಗಿ ಮಾಜಿ ಮುಖ್ಯಮಂತ್ರಿಗಳು ಕೂಡ ಸಿದ್ದರಾಮಯ್ಯ ಅವರ ವಿಚಾರದಲ್ಲೂ ಕೂಡ ಮುಂದಕ್ಕೆ ಅವ್ರನ್ನ ಬಿಟ್ಟು ಮುಂದೆ ಹೋಗುವಂಥ ಪರಿಸ್ಥಿತಿ ಇರೋದ್ರಿಂದ ಅವರು ಅವ್ರದ್ದೇ ಆದ ಒತ್ತಡವನ್ನು ತರಬಹುದು. ಮತ್ತು ಕೆಪಿಸಿಸಿ ಅಧ್ಯಕ್ಷರು ಕೂಡ ಈಗ ಹೊಸದಾಗಿ ಅಧ್ಯಕ್ಷ ಆಗಿರೋದ್ರಿಂದ ಮತ್ತು ಹಿರಿಯ ನಾಯಕರು ಕೂಡ ಆಗಿರೋದ್ರಿಂದ ಅವರು ತಮ್ಮದೇ ಆದ ಒಂದಷ್ಟು ಹೆಸರುಗಳನ್ನು ಅಥವಾ ಕೆಲವೊಂದು ಬದಲಾವಣೆಗೆ ಮುಂದಾಗಬಹುದು. ಆ ಎಲ್ಲ ಒತ್ತಡಗಳ ನಡುವೆ ಹೈಕಮಾಂಡ್ ಕೈಗೊಳ್ಳುವಂಥ ತೀರ್ಮಾನ ಏನು, ಯಾವ ಫಾರ್ಮುಲಾದ ಮೇಲೆ ಈ ಒಂದು ಸಂಪುಟವನ್ನು ನಾವು ವಿಸ್ತರಣೆ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂಥ ಕುತೂಹಲ ಇದೆ. ಹಾಗಾಗಿ ಈ ಬಾರಿ ಯಾರಿಗೆ ಹೆಚ್ಚಿನ ಆದ್ಯತೆ ಸಿಗುತ್ತೆ ಅನ್ನುವಂಥ ಕುತೂಹಲ ಕೂಡ ಇರುವಂಥದ್ದು. ಮಮತಾ.